ನಮ್ಮ ಅಕ್ಕ ಬಂದು ಅಕ್ಕ ಸಾರಿ 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 ಹಣ ಬಂದ ಗೇಟ್ ಲಾಕ್ ಹಾಕಿದ್ರು. ಫೈನಲಿ ಹೆಂಗೆ ಇಳ್ಕೊ ಬಂದಿದ್ದೀನಿ ನೋಡಿ. ಇದೇ ನಮ್ಮ ಪಿ ಜಿ ಫಸ್ಟ್ ಫ್ಲೋರಲ್ಲಿ ಎಕ್ಸಿಟ್ ಆಗಿ ಬರಬೇಕು. ಅದೇ ಅಟ್ಲೀಸ್ಟ್ ರನ್ ಮಾಡಿ ಕವರ್ ಮಾಡಬೇಕು. ಸೊ ಬನ್ನಿ. ಯಾರು ಮಾರ್ಕೆಟ್ ಫುಲ್ ರಶ್ ಇದೆ. 80 ಮಾಡಿ ರೇಟ್ ಮಾಡೋಕ್ಕಾಗಲ್ಲ. 20 ಮಿನಿಟ್. ಸೊ ಲೈಟಾಗಿ ಬೆಳಕಾಗ್ತಿದೆ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ವಿಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದದ್ರಿಂದ ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ನನ್ನ ಫ್ರೆಂಡು ನಿನ್ನೆ ಚಾಲೆಂಜ್ ಕೊಟ್ಟ ಅಂತ ನೈಟ್ ಸುಮ್ಮನೆ ಕಾಮಿಡಿಯಾಗೆ ತೊಗೊಂಡಿದ್ದು. ಸೊ ನನ್ನ ಲೊಕೇಶನ್ದ ಅವನ ಲೊಕೇಶನ್ಗೆ ರೀಚ್ ಆಗಬೇಕಾಯ್ತು. ಟೋಟಲ್ ಬರೋದು 14 ಕಿಲೋಮೀಟರ್ ಡಿಸ್ಟೆನ್ಸ್. ಬೈ ವಾಕ್ ಇಲ್ಲ, ರನ್ ಮಾತ್ರ. ಸೊ ಜಯನಗರಿಂದ ಹೆಬ್ಬಾಳದವರೆಗೂ. ಚಾಲೆಂಜ್ ಸುಮ್ಮನೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದ. ಸೊ ನಾನು ಮಾರ್ನಿಂಗ್ ಜಸ್ಟ್ ಈಗ 4:30 ಆಗಿದೆ ಟೈಮು. ಸೊ ಈಗ ಬಿಡೋಣ ಅಂತ ರೆಡಿ ಆಗಿದ್ದೀನಿ. ಅವ್ನು ಕೊಟ್ಟಿದ್ದ ಟೈಮಿಂಗ್ಸ್ ಕಾಮಿಡಿಯಾಗಿ ಹೇಳಿದ್ದು 2.5 hours ಅಲ್ಲಿ ಕಂಪ್ಲೀಟ್ ಮಾಡು ನೋಡೋಣ ಅಂತ. ಸೊ ಅವನಿಗೂ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ನೋಡೋಣ ಯಾವ ಥರ ಇರುತ್ತೆ ಅಲ್ಲಿಗೆ ರೀಚ್ ಆದಮೇಲೆ, ಎಷ್ಟೊತ್ತಾಗುತ್ತೆ ಆ್ಯಂಡ್ ಯಾವ ಥರ ಸಿಚುವೇಶನ್ ಇರುತ್ತೆ. ಸೊ ಗೈಸ್ ಬನ್ನಿ, ಮ್ಯಾಪ್ ನೋಡಿ ಎಷ್ಟು ತೋರಿಸಿದೆ ನೋಡಿ ಗೈಸ್. ಟೋಟಲ್ ಇದು ನೋಡಿ, ನನ್ನ ಲೊಕೇಶನ್ ಇರೋದು ಇಲ್ಲಿ ಕಾಣಿಸ್ತಿದೆಲ್ಲ. ಈ ಲೊಕೇಶನ್ ನನ್ನ ಲೊಕೇಶನ್ ಆ್ಯಂಡ್ ನಾನು ರೀಚ್ ಆಗಬೇಕಾರೋದು ಇಲ್ಲಿಗೆ. ಸೊ ಈ ಟೋಟಲ್ ಬಂದು 14.6 ಕಿಲೋಮೀಟರ್ಸ್. ನಾನು ಬೈಕ್ ಹಾಕಿದ್ದೀನಿ. ಸೊ ಬೈ ವಾಕ್ ಕೊಟ್ಟರೆ 3 hours 12 minutes ತೋರಿಸಿದೆ. ಅಟ್ಲೀಸ್ಟ್ ರನ್ ಮಾಡಿ ಕವರ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಟೈಮಿಂಗ್ಸ್ ಎಕ್ಸಾಕ್ಟಾಗಿ ನೋಡ್ಕೊಳ್ಳಿ. 4:42 ಮಾರ್ನಿಂಗ್. ಸೊ ಗೈಸ್ ಲೆಟ್ಸ್ ಗೋ. ಯಾವ ಥರ ಇರುತ್ತೆ ನೋಡೋಣ. ಕ್ಲಿಯರ್ ಮಾಡ್ತೀನೋ, ಬಟ್ ರನ್ನಿಂಗ್ ಎಲ್ಲ ಮಾಡ್ತಿದ್ದೆ ರೀಸೆಂಟಾಗಿ ಮಾರ್ನಿಂಗ್ ಟೈಮ್ ಹೋಗಿ. ಬಟ್ ಇದು ತುಂಬ ಲಾಂಗ್ ಇದೆ, 14 ಕಿಲೋಮೀಟರ್ಸ್. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಅವ್ನು ಹೇಳಿದ ಟೈಮ್ಗೆ ರೀಚ್ ಆಗಿ ಟ್ರೈ ಮಾಡ್ತೀನಿ. ನೋಡೋಣ, ಲೆಟ್ಸ್ ಗೋ ಬನ್ನಿ. ಬೇಗ ಕಂಪ್ಲೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಕೀ ಆಗ್ಬಿಡೋದು ಪಿ ಜಿ ಕೀನೇ ಸಿಗ್ತಿಲ್ಲ. ಎಲ್ಲಿ ತೋರೋ ಗೊತ್ತಿಲ್ಲ. 4:30 ಆಗಿದೆ, ಇನ್ನೂ ಓಪನ್ ಮಾಡಿಲ್ಲ. ಏನು ಮಾಡೋದು ಎಕ್ಸಿಟ್ ಆಗಿ ನೋಡಿ. ಕೀ ಲಾಕ್ ಮಾಡಿಬಿಟ್ಟಿದ್ದಾರೆ. ಕೀ ಬೇರೆ ಇಲ್ಲ, ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ವೆಯ್ಟ್ ಮಾಡಬೇಕಾಗತ್ತಾ? 1/2 hour. ಗೇಟ್ ಲಾಕ್ ಹಾಕಿದ್ರು. ಫೈನಲಿ ಹೆಂಗೆ ಇಳ್ಕೊ ಬಂದಿದ್ದೀನಿ ನೋಡಿ. ಇದೇ ನಮ್ಮ ಪಿ ಜಿ ಫಸ್ಟ್ ಫ್ಲೋರಲ್ಲಿ ಎಕ್ಸಿಟ್ ಆಗಿ ಬರಬೇಕು. ಹೋಗ್ಬೇಕು ಅನ್ನೋದು ನೋಡಿ. ಇನ್ನೂ ಗೇಟ್ ಲಾಕ್ ಆಗೇ ಇದೆ. ಆ ಸ್ಟೆಪ್ಸಿಂದ ಅಲ್ಲಿಂದ ಹಿಡ್ಕೊಂಬಂದಿದ್ದು. ಸೊ ಗೈಸ್ ಆಲ್ರೆಡಿ ಟೈಮ್ ಆಗಿದೆ, ನೋಡೋಣ. ನಮ್ಮ ಬೀದಿಯಲ್ಲಿ ಯಾಕೆ ನಿಧಾನದಾಗ ಹೋಗ್ಬೇಕು ಅಂದರೆ, ಇಲ್ಲಿ ಸಿಟಿ ಕಡೆ ನಾಯಿಗಳ ಕಾಟ ಜಾಸ್ತಿ. ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಮೂಮೆಂಟ್ ಕೊಟ್ಟರು ಬ್ಯಾಕ್ ಸೈಡ್ ಬಂದು ಅಟ್ಯಾಕ್ ಮಾಡಿಬಿಡ್ತವೆ. ಲೆಟ್ಸ್ ಗೋ. ಆಲ್ರೆಡಿ ಕಾತಿದೆ ಮುಂದೆ ಅಲ್ಲಿ. ಹೋಗೋಣ. ಸುಮ್ಮನೆ ಅಲ್ಲೇ ಇಳಿದು ಫಸ್ಟ್ ಫ್ಲೋರಿಂದ ಕೆಳಗಡೆ ಇಳಿದು ಅಲ್ಲೇ ಸ್ವಲ್ಪ ಟೈರ್ಡ್ ಆಗಿಬಿಟ್ಟಿದೆ. ಬನ್ನಿ, ಟ್ರೈ ಮಾಡಿ ಬೇಗ ರೀಚ್ ಆಗೋಣ. ಆಲ್ರೆಡಿ 10 minutes ಡಿಲೇ ಆಗಿಬಿಟ್ಟಿದೆ ಗೈಸ್. ಹೇಳಿ, ಫಸ್ಟ್ ಲೊಕೇಶನ್ ಬಸವನಗುಡಿ ಪೊಲೀಸ್ ಸ್ಟೇಷನ್ ಆ್ಯಂಡ್ ಅಲ್ಲಿಂದ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್. ಸೊ 2 ಡೆಸ್ಟಿನೇಷನ್ನು. ಎಷ್ಟು ಬೇಗ ರೀಚ್ ಆಗ್ತೀನಿ ಅನ್ನೋಣ. ಸೊ ರನ್. ರೋಡ್ ನೋಡಿ ಮಾರ್ನಿಂಗ್ ಎಷ್ಟು ಪೀಸ್ ಆಗಿದೆ.
ಪೀಸ್ ಆಗಿದೆ. ಅದೇ ಡೇ ಟೈಮಲ್ಲಾದರೆ ಫುಲ್ ಟ್ರಾಫಿಕ್. ನೋಡಿ ಎಷ್ಟು ಪೀಸ್ ಆಗಿದೆ. ಜಸ್ಟ್ ಬಸವನಗುಡಿ ಪೊಲೀಸ್ ಸ್ಟೇಷನ್ ಕ್ರಾಸ್ ಆಗಿದೆ. ನೆಕ್ಸ್ಟ್ ಲೊಕೇಶನ್ ಬಂದು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್. ಸುಮ್ಮನೆ ಹೇಳೋ ಸುಲಭ, ಹಾಗೆ ಈ ಕೋಲ್ಡಲ್ಲಿ ನೋಡ್ಬೇಕಾದ್ರೆ. ಓಕೆ ಗೈಸ್, ಬನ್ನಿ ಮುಂದೆ ನೋಡೋಣ ನೆಕ್ಸ್ಟ್ ಲೊಕೇಶನ್. ಸೆಕೆಂಡ್ ಲೊಕೇಶನ್ ನ್ಯಾಷನಲ್ ಕಾಲೇಜ್. ಗೈಸ್, ಈ ಚಾಲೆಂಜಲ್ಲಿ ಮೇನ್ ಪಾಯಿಂಟ್ ಏನು ಅಂದರೆ ಬಸ್ ಹತ್ತಬಾರ್ದು ಆ್ಯಂಡ್ ಆಟೋ ಕ್ಯಾಬ್ ಆ್ಯಂಡ್ ಡ್ರಾಪ್ ಕೇಳ್ಕೊಂಡು ಯಾವುದೇ ರೀತಿ ಬರಬಾರ್ದು ಅಂತ. ಅದಕ್ಕೆ 2.5 hours ಟೈಮ್ ಕೊಟ್ಟಿರೋದು. ಓನ್ಲಿ ವಾಕಿಂಗ್ ಮಾತ್ರ 3 hours 20 minutes ಸಮಥಿಂಗ್ ಏನಾಗುತ್ತೆ. ಬಟ್ ವಿತ್ ರನ್ನಿಂಗು ವಾಕಿಂಗ್ ಅಂದರೆ ರನ್ನಿಂಗ್ ಇರಲೇಬೇಕು ಅಂತ ಹೇಳೋದು. ಸೊ ಅದಕ್ಕೋಸ್ಕರ ಮಿನಿಮಮ್ 2.5 hours ಟೈಮ್ ಬೇಕಾಗುತ್ತೆ. ನಾನು ಸ್ಟಾರ್ಟ್ ಮಾಡಿ ನಿಮಗೆ ನನ್ನ 4:45 ಯಾಕೆಂದರೆ ಫೀಲ್ಡ್ ಇದಕ್ಕೋಸ್ಕರ ಡಿಲೇ ಆಗಿತ್ತು. ಆಲ್ರೆಡಿ ಈಗ ಟೈಮ್ ಬಂದು ಗೈಸ್ ಜಸ್ಟ್ KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಕ್ರಾಸ್ ಆಗ್ತಿದ್ದೀನಿ. ಸೊ ನೋಡಿ, ಸೊ ನೆಕ್ಸ್ಟ್ ಸ್ಟಾಪ್ ಬಂದು ಮೆಜೆಸ್ಟಿಕ್ ನಿಯರ್ ಏನಾದರೂ ಕಾಫಿ ಟೀ ಏನಾದರೂ ಕುತ್ಕೊಳ್ಳೋಣ. ಸೊ ಸ್ಲೋ ಮಾಡಿದ್ದೀನಿ ಅಂದರೆ ಲೊಕೇಶನ್ ತೋರ್ಸೋಕ್ಕಷ್ಟೇ. ನೋಡಿ, ಈ ಅವೆನ್ಯೂ ರೋಡ್ನ ಕ್ರಾಸ್ ಮಾಡೋಕ್ಕೆ ಮಿನಿಮಮ್ 20 minutes ಬೇಕಾಯ್ತು. ಯಾಕಂದರೆ ಫೆಸ್ಟಿವಲ್ಗೋಸ್ಕರ ಅಷ್ಟು ರಶ್ ಇದೆ, ಓಡಾಡೋಕ್ಕೂ ಕಾಲಿಟ್ಟಿರಲಿಲ್ಲ. KR ಮಾರ್ಕೆಟ್ ಫುಲ್ ರಶ್ ಇದೆ. ಎಕ್ಸ್ಪೆಕ್ಟ್ ಮಾಡಿ ವೇಟ್ ಮಾಡೋಕ್ಕಾಗಲ್ಲ. 20 minutes ಆಗಿತ್ತು. ಸೊ ಲೆಟ್ಸ್ ಸಿ ನೆಕ್ಸ್ಟ್. ಇನ್ನು 1 kilometer ಇದೆ ಬ್ಯಾಲೆನ್ಸ್. ಲಿಟ್ರಲಿ ನಾವು ಒಂದು ದಿನಕ್ಕೆ ಈ ಥರ ಅಂದರೆ ಪಾಪ ಅವರು ಡೈಲಿ ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದು ಹೂವು ತಂದು ಮಾರಬೇಕಲ್ಲ. ನಾನು ಲಿಟ್ರಲ್ಲಿ ಹೇಳ್ತೀನಿ ಸೀರಿಯಸ್ ಆಗಿ ನೈಟ್ ಫುಲ್ಲ ನಿದ್ದೆ ಮಾಡಿಲ್ಲ. ಯಾಕಂದರೆ ನಡೆಯೋದು ಒಂಥರ ಮೈಂಡಲ್ಲೇ ಇತ್ತು, ಕಂಪ್ಲೀಟ್ ಮಾಡ್ತೀನ ಅಂತ. ಅದಕ್ಕೆ ಚಾಲೆಂಜ್ ತಗೊಂಡು ಪಾಸ್ ಆಗ್ತಾಯಿದೆ. 500 meters ಮಿಸ್ಟೇಕ್. She's here. ಜಸ್ಟ್ ನಾವು ಈಗ ಮೆಜೆಸ್ಟಿಕ್ ಕ್ರಾಸ್ ಮಾಡ್ತಾ ಇದ್ದೀನಿ. 12 minutes ಇಲ್ಲ ಆಗಿದೆ ನನ್ನ ಟೈಮಿಂಗ್ಸ್ ಪ್ರಕಾರ. ಸೊ 12 minutesನ ಕವರ್ ಮಾಡಬೇಕು. ಬನ್ನಿ ಹೋಗೋಣ. ನೆಕ್ಸ್ಟ್ ಗಾಲ್ಫ್ ಬ್ರಿಡ್ಜ್ ರೋಡ್ ಹತ್ರ ಕನೆಕ್ಟ್ ಆಗೋಣ. ಗೈಸ್, ನಿಯರ್ಲಿ 6.5 kilometers ಕಂಪ್ಲೀಟ್ ಮಾಡಿದ್ದೀನಿ. ಯಾಕೋ ಹೆವಿ ಟೈರ್ಡ್ ಆಗ್ತಿದೆ. ಜಾಕೆಟ್ ಹಾಕಿದೆ ಕೋಲ್ಡ್ಗೆ ಅಂತ, ಫುಲ್ ಬಿಸಿ ಎತ್ಕೊಂಡ್ಬಿಟ್ಟೆ. ಸರಿ, ನೀವು ನಂಬ್ತಿರಲ್ಲ, 1 ಅವರಲ್ಲಿ ನಿಯರ್ಲಿ ಹಾಫ್ ಕಂಪ್ಲೀಟ್ ಮಾಡಿದ್ದೀನಿ. 99% ಹಾಫ್ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಬ್ಯಾಲೆನ್ಸ್ 7.6 ಏನಿದೆ. ಸೊ ಅದರಲ್ಲಿ ಟೈಮಿಂಗ್ ತೋರಿಸಿರೋ ಪ್ರಕಾರ 6 o'clock ರೀಚ್ ಆಗ್ತಿದೆ ಅಂತ. ಸೊ ಲೆಟ್ಸ್ ಸಿ, ನೋಡೋಣ. ಎಲ್ಲೂ ಬ್ರೇಕ್ ತೊಗೊಂಡಿಲ್ಲ, ಬಟ್ ಅಲ್ಲೇ ನಂದು ಡಿಲೇ ಆಗಿದ್ದು. ಲಿಟ್ರಲಿಗೆ ಹೆವಿ ಟೈರ್ಡ್ ಆಗಿದೆ ಗೈಸ್. ಎಕ್ಸಾಕ್ಟಾಗಿ 7 kilometers ಬ್ಯಾಲೆನ್ಸ್ ಇದೆ.
ನಿಯರ್ಲಿ ನಾನು ಗಾಲ್ಫ್ ಗ್ರೌಂಡ್ ಹತ್ರ ಇದ್ದೇನೆ. ಲಿಟ್ರಲಿ ಏನಕ್ಕಾದ್ರೂ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಬಿಟ್ಟು ಅಂದ್ಬಿಡ್ತಾರೆ. ಅಟ್ಲೀಸ್ಟ್ ಅವ್ನು ನಂಬಿದಾನೋ ಇಲ್ಲ ಅವ್ನು ಬರ್ತಾನೆ ಅಂತ. ನನಗೆ ಮಾತ್ರ ಇಲ್ಲಿವರೆಗೂ ಎಲ್ಲೂ ಕೂತಿಲ್ಲ. ಬಟ್ ವಾಕ್ ಮಾಡ್ತಾಯಿದ್ದೀನಿ, ರನ್ ಮಾಡ್ತಾಯಿದ್ದೀನಿ. ಟೋಟಲ್ 7 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ತೀನಿ. ಈಗ ಪ್ರೆಸೆಂಟ್ 1 ಅವರ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು 1 ಅವರ್ ಅಂದರೆ ಲೈಕ್ 6:30 6:40 ಅಷ್ಟರಲ್ಲಿ ರೀಚ್ ಆಗ್ತೀನಿ. ಎಕ್ಸಾಕ್ಟ್ ಅವ್ನು ಕೊಟ್ಟಿದ್ದು 2.5 hours. ನಾನು 2 ಅವರ್ಸಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಸೊ ಲೆಟ್ ಸಿ, ನೋಡೋಣ. ಬಟ್ ಲಿಟ್ರಲಿ ಹೆವಿ ಟೈರ್ಡ್ ಆಗ್ತಿದೆ, ಪ್ರಾಮಿಸ್ ಆಗ್ತಿದೆ. ಇಲ್ಲಾದ್ರೆ ರೆಸ್ಟ್. ಗೈಸ್ ಈಗ ಜಸ್ಟು ಪ್ಯಾಲೇಸ್ ಕುಟ್ಟಳ್ಳಿ ಹತ್ರ ಇದ್ದೀನಿ. ಸೊ ನೆಕ್ಸ್ಟು ಪ್ಯಾಲೇಸ್ ಗ್ರೌಂಡ್ ಬರುತ್ತೆ. ಟೈಮಿಂಗ್ಸ್ 5:55 ಸಮಥಿಂಗ್ ಆಗಿದೆ. ಇನ್ನು ನನ್ನ ಚಾಲೆಂಜ್ ಪ್ರಕಾರ 30 ಮಿನಿಟ್ಸ್ ಚಾಲೆಂಜ್ ಇದೆ. ಸೊ ಲೆಟ್ ಸಿ, ನೋಡೋಣ. ಎಕ್ಸಾಕ್ಟಾಗಿ ಈಗ ಪ್ಯಾಲೇಸ್ ಗ್ರೌಂಡ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ಕರೆಕ್ಟಾಗಿ 4.5 ಕಿಲೋಮೀಟರ್ಸ್ ಇದೆ. ನಾನೇನು ಸ್ಟಾರ್ಟಿಂಗಲ್ಲಿ 7 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ 45 ಮಿನಿಟ್ಸ್, ನಿಯರ್ಲಿ 45-50 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಇದು ಹಂಗೆ ಆಗುತ್ತೆ ಅಂದರೆ ಆಗಿದೆ ಜೋಶಲ್ಲಿ. ಲಿಟ್ರಲಿ ಈಗ 1 ಕಿಲೋಮೀಟ್ರನ್ನೂ ಲೆಕ್ಕ ಆಗ್ತಾ ಇದ್ದೀನಿ, ಇಷ್ಟೊತ್ತಿಗೆ ಕ್ಲಿಯರ್ ಆಗ್ತಿದೆ. 7 ಕಿಲೋಮೀಟರ್ ಸ್ಟಾರ್ಟಿಂಗಲ್ಲಿ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಗೈಸ್ ಬರಬೇಕಾದ್ರೆ ಈ ಥರ ರೋಡ್ಗಳಲ್ಲಿ ಶೋರೂಮ್ಗಳು ನೋಡ್ತಾ ಇದೆ, ಲೈಕ್ ಬೈಕ್ ಶೋರೂಮ್ ಆರ್ ಕಾರ್ ಶೋರೂಮ್. ನಮ್ಮ ಹತ್ರ ಯಾವಾಗ ಬರೋದದು, ನಾವು ಯಾವಾಗ ತಗೊಳ್ಳೋದು ಅನ್ನೋ ಥರ ಇರುತ್ತೆ. ಸೊ ನೋಡಿ, ನನಗೂ ಇದೆ ಬೈಕ್ ಹುಚ್ಚು, ಕಾರ್ ಶೋಕಿ ಮಾಡಬೇಕು ಅಂತ. ಸೊ ಅದಕ್ಕಿನ್ನೂ ಟೈಮ್ ಇದೆ ಅಲ್ಲ. ಆ್ಯಂಡ್ ನನ್ನ ಲಿಟಲ್ ಡ್ರೀಮ್ ಆನ್ ದ ವೇ ಇದೆ. ಸೊ ಬೆಸ್ಟ್ ವಿಶಸ್ ಫಾರ್ ಮೀ. ನನಗೂ ಹಿಂಗೂ ತುಂಬ ದಿನ ವೆಯ್ಟ್ ಮಾಡಿ, ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದಿದ್ದು ನನ್ನ ಡ್ರೀಮಲ್ಲಿ. ಸೊ ನಾನು ಅದು ಮಾಡಿ ತಗೋಬೇಕು ಅಂತ ಇದ್ದಿದ್ದು ಗಾಡಿನ. ಇನ್ನು ಸ್ವಲ್ಪ ದಿನಗಳಲ್ಲೇ, ಲೈಕ್ ಮನ್ಸಾದರೂ ಆಗ್ಬೋದು, ಸ್ವಲ್ಪ ದಿನಗಳಲ್ಲೇ ನನ್ನ ಕೈಯಲ್ಲಿ ಬರುತ್ತೆ. ಯಾವ ಥರ ಇರುತ್ತೆ. ಆ್ಯಂಡ್ ಫೈನಲಿ ಕಂಪ್ಲೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಪ್ರೆಸೆಂಟ್ಲಿ 6:08 ನಿಯರ್ ಆಗಿದೆ. ಸೊ ಲೈಟಾಗಿ ಬೆಳಕಾಗ್ತಿದೆ ನೋಡಿ. ಈಗ ಜಸ್ಟ್ ಪ್ಯಾಲೇಸ್ ಗ್ರೌಂಡ್ ಕ್ರಾಸ್ ಮಾಡಿ ಸಿ ವಿ ರಾಮನ್ ರೋಡ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಎಕ್ಸಾಕ್ಟ್ 4 ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇದೆ. ನನಗಿನ್ನೂ 22 ಮಿನಿಟ್ಸ್ ಟೈಮ್ ಇದೆ. ಸೊ ನನ್ನ ಪ್ರಕಾರ, ಅವನ ಪ್ರಕಾರ ನನಗಿನ್ನೂ 58 ಮಿನಿಟ್ಸ್ ಟೈಮ್ ಇದೆ. ಸೊ ನೋಡೋಣ. ಅದರಲ್ಲೂ ನಾನು 10 ಮಿನಿಟ್ಸ್ ಇಲ್ಲೇ ಆಯ್ತಲ್ಲ. ಚಾಲೆಂಜ್ ಹಾಕಿದ್ದು ಅವನು ಸುಮ್ಮನೆ ಕಾಮಿಡಿಗೆ ಎಳೆದೇ ಇರುತ್ತೆ. ಅವನು ಎಕ್ಸೆಪ್ಟ್ ಮಾಡಿ ಇನ್ನೊಂದು ಮಲಗೆ ಇರ್ತಾನೆ ಆರಾಮಾಗಿ. ಸೊ ನಾನು ಹೋಗ್ಬೇಕು. ಹೋದರೂ ನಾನು ಹೋಗಿದ್ದೀನಿ, ಇಲ್ಲ ಅಲ್ಲಿಂದ ಓಡ್ಕೊಂಬಂದಿದ್ದೀನಿ, ಅಟ್ಲೀಸ್ಟ್ ನಡ್ಕೊಂಬಂದಿದ್ದೀನಿ ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಇಲ್ಲ. ಫಸ್ಟ್ ಕೇಳೋ ಕ್ವಶನ್ ಅವನು ಯಾವ ಥರ ಕೇಳ್ತಾನೆ ಅದನ್ನು ನೋಡ್ಬೇಕು. ನನಗೆ ಬಂದಿರೋ ಡೌಟ್ ಪ್ರಕಾರ ಅಟ್ಲೀಸ್ಟ್ ನಂಬ್ತಾನೆ, ಬಿಲೀವ್ ಮಾಡ್ತಾನೆ. ಸೊ ನೋಡಬೇಕು ಯಾವ ಥರ ಹೇಳ್ತಾನೋ. ಸೊ ಗೈಸ್, ಇನ್ನು ಅದರ ಟೈಮ್ ಇಲ್ಲ. ವಾಕ್ ಮಾಡ್ಕೊಂಡೋದ್ರೆ ನನ್ನ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಕಮ್. ಇಲ್ಲಿ ಮುಂದೆ ಲೆಫ್ಟ್ ತೊಗೊಂಡೋದ್ರೆ ಸಿ ವಿ ರಾಮನ್ ಮೇನ್ ರೋಡ್ ಸಿಗುತ್ತೆ. ಸೊ ಅಲ್ಲಿಂದ ಹೋಗ್ಬೇಕು ಮನೆಗೆ. ಗೈಸ್ ಲೆಟ್ಸ್ ಗೋ. ಗೈಸ್ ರೂಟ್ ಚೇಂಜ್ ಮಾಡಿದೆ ಬಿಕಾಸ್ ಆಫ್ ಹತ್ರ ಇದೆ ಅಂತಲ್ಲ. ಲೈಕ್ ಸಿ ವಿ ರಾಮನ್ ಮೇನ್ ರೋಡ್ ಹೋಗಿದ್ರೆ ಒಳಗಡೆಯಿಂದ ಹೋಗ್ಬೇಕಾಗಿತ್ತು. ಸೊ ಇದು ಮೇನ್ ರೋಡಿಂದನೇ ಹೋಗೋಣ ಅಂತ ಸೇಮ್ ಡಿಸ್ಟೆನ್ಸ್ ಬಿಡುತ್ತೆ 5.5. ಎಕ್ಸಾಕ್ಟಾಗಿ 2.5 ಕಿಲೋಮೀಟರ್ಸ್ ಇದೆ ಲೊಕೇಶನ್ಗೆ. ಬಟ್ ಹೆವಿ ಟೈರ್ಡ್ ಆಗ್ತಿದೆ. ನನ್ನ ಪ್ರಕಾರ 6:30ಗೆ ಅಂದರೆ ಒಂದು 1/2 ಕಿಲೋಮೀಟರ್ಸ್ 800 ಮೀಟರ್ಸ್ ಬ್ಯಾಲೆನ್ಸ್ ಇರುತ್ತೆ ಅಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಮಿನಿಮಮ್ 4 to 5 ಮಿನಿಟ್ಸಲ್ಲಿ 1 ಕಿಲೋಮೀಟರ್ ಕ್ರಾಸ್ ಮಾಡಿದ್ದೆ.
ಈಗ ಲಿಟ್ರಲಿ ಇಷ್ಟೊಂದು ಟಯರ್ಡ್ ಆಗಿರೋದಕ್ಕೆ ಎಲ್ಲೂ ಕೂತಿಲ್ಲ, ಎಲ್ಲೂ ರೆಸ್ಟ್ ಆಗಿಲ್ಲ. ವಾಕ್ ಮಾಡ್ತಾಯಿದ್ದೀನಿ, ಆದಷ್ಟು ರನ್ ಮಾಡ್ತಾಯಿದ್ದೀನಿ. ಸೊ ಈಗ ನನ್ನ ಪ್ರಕಾರ ಮಿನಿಮಮ್ 8 ಮಿನಿಟ್ಸ್ ಬೇಕಾಗುತ್ತೆ 1 ಕಿಲೋಮೀಟರ್, ಅಕ್ರಾಸ್ 6 to 8 ಕಿಲೋಮೀಟರ್ಸ್. ಸೊ ನೋಡೋಣ. ಬ್ಯಾಲೆನ್ಸ್ 2.5, ಎಕ್ಸಾಕ್ಟ್ 2.5 ಇದೆ. ಟೈಮ್ ಬಂದು ಈಗ ಎಕ್ಸಾಕ್ಟಾಗಿ 6:18 ಆಗಿದೆ. 12 ಮಿನಿಟ್ಸ್ ಬ್ಯಾಲೆನ್ಸ್ ಇದೆ. ಅಟ್ಲೀಸ್ಟ್ ನಾನು 500 ಮೀಟರ್ಸ್ ಆದರೂ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ. ಸೊ ಬನ್ನಿ, ಅವ್ನು ಇನ್ನೂ ಹೆಜ್ಜೆ ಇಲ್ಲ, ಇನ್ನೊಂದು 1/2 ಕಿಲೋಮೀಟರ್ ಇದೆ. ಕಾಲ್ ಮಾಡೋಣ, ಕಾಲ್ ಮಾಡಿ ವೆಯ್ಟ್ ಮಾಡೋಣ, ನೋಡೋಣ. ಅದು ಈ ಲೊಕೇಶನ್ ಹೋಗ್ತಿರೋದು ನಾನು ಫಸ್ಟ್ ಟೈಮು. ಸೊ ಅದಕ್ಕೋಸ್ಕರ ಇಲ್ಲ ಯಾರೋ ಫ್ರೆಂಡ್ಸ್ ಏನು ಅನ್ಕೋತಾರೆ, ಎಲ್ಲ ಗೊತ್ತಿದ್ದೇ ಹೋಗ್ತಾ ಇರ್ತಾರೆ, ನಿಮಗೆ ಎಲ್ಲಿ ಇರ್ಬೋದು ಅಂತ. ಲಿಟ್ರಲಿ ಇಲ್ಲ, ಒಂದು ಲೊಕೇಶನ್ಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು. ಬನ್ನಿ ನೋಡೋಣ. 2 hours later. ಫೈನಲಿ 6:20ಗೆ, ಲೈಕ್ 4:45ಗೆ ಸ್ಟಾರ್ಟ್ ಮಾಡಿದ್ದೆ. 4:45 ಆಗಿತ್ತು, 6:20ಗೆ ಟೋಟಲಿ 12 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಬ್ಯಾಲೆನ್ಸ್ 2 ಕಿಲೋಮೀಟರ್ಸ್ ಇದೆ. ಫೈನಲಿ ನಾನು 2 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ರೆ ಮುಗೀತು. ಬೆಳಗ್ಗೆ ಭಾಳ ಅನ್ಬೇಕು, ಇನ್ನು ಬ್ಯಾಲೆನ್ಸ್ 1 ಕಿಲೋಮೀಟರ್ ಇದೆ. ಹೆವಿ ಟಯರ್ಡ್ ಆಗ್ತಿದೆ. ಅಟ್ಲೀಸ್ಟ್ ಎದ್ದಿರ್ತಾನೇನೋ ಅಂತ ಕಾಲ್ ಮಾಡಿದೆ, ಕಾಲೇ ಪಿಕ್ ಮಾಡ್ತಾಯಿಲ್ಲ ಮಾರ. ಒಬ್ಬ ಎಂಥ ಜನಗಳಿರ್ತಾರೆ, ಕಾಲೇ ಪಿಕ್ ಮಾಡ್ತಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಬಟ್ ಅವ್ನಿಗಿನ್ನೂ ಕನ್ಫರ್ಮೇಷನ್ ಇಲ್ಲ ಅವ್ನು ಬಂದಿದ್ದಾನೆ ಅಂತ. ಅದಕ್ಕೆ ಸಡನ್ ಶಾಕ್ ಕೊಡೋಣ ಥರ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಯಾವುದೋ ಬಿಲ್ಡಿಂಗ್ ಅನ್ಕೋತೀನಿ, ಕಾಲ್ ಮಾಡ್ತೀನಿ ಅಂತ. ಮಗ ಅಲ್ಲಿಂದ ಬಂದಿದ್ದೀನಿ, ನಂಬಲ್ಲ ಅಂತಾನೆ ನನ್ನ ಮಗ. ಹೆಂಗಿರ್ಬೇಡ, ಸಡನ್ ಶಾಕ್. ನೋಡೋಣ ಯಾವ ದಿಕ್ಕಲ್ಲಿ ಬರ್ತಾನೋ ನನ್ನ ಮಗ. ನಮ್ಮ ಅಕ್ಕ ಬಂದು ಅಕ್ಕ ಸಾರಿ 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 ಹಣ ಬಂದ ಯಾಕ ಬಾ ಮಾತಾಡ್ ಬಾ. ನಂಬಲ್ಲಲ್ಲ, ನಂಬಲ್ಲಲ್ಲ. 4:40ಕ್ಕೆ ಸ್ಟಾರ್ಟ್ ಮಾಡಿದ್ದ, ಕರೆಕ್ಟಾಗಿ 6:40ಕ್ಕೆ ಇಲ್ಲಿದ್ದೀನಿ. ಅಯ್ಯೋ ನನ್ನ ಮಗುನೇ, ಅಲ್ಲ ಅಲ್ಲಿಂದ ನಡ್ಕೊಂಡು ಓಡ್ ಬಂದ್ರೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಡೌಟ್ ಅಂತೆ. ವಿಡಿಯೋ ಬ್ಲಾಗ್ ಹಾಕ್ತೀನಿ, ಫುಲ್ ಕ್ಲಿಯರ್ ಆಗಿ ನೋಡೋದ್ರಲ್ಲಿ. ಗೈಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್. ಫೈನಲಿ ಕಂಪ್ಲೀಟೆಡ್ 14 kilometers in just 2 hours. Bye bye.